ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ 25.2.7 ಅಪ್ಡೇಟ್ ಆಗಿದೆ, ಅದನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಪೋಷಣ್ ಟ್ರ್ಯಾಕರ್ನಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂತಹ ವಿಷಯಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪೋಷಣ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಹೋಮ್ ವಿಸಿಟಲ್ಲಿ ಬದಲಾವಣೆ ಮಾಡಿರುವಂಥದ್ದು. ಸ್ವಲ್ಪ ಹೋಮ್ ವಿಸಿಟಲ್ಲಿ ಬದಲಾವಣೆ ಆಗಿದೆ. ಅದೇನು ಬದಲಾವಣೆ ಆಗಿದೆ ಏನು ಅನ್ನೋದನ್ನು ಪೋಷಣ್ ಟ್ರ್ಯಾಕರ್ ಲಾಗಿನ್ ಮಾಡಿಬಿಟ್ಟು ನೋಡೋಣ. ಹಾಗಾಗಿ ಮೊದಲು ಪೋಷಣ್ ಟ್ರ್ಯಾಕರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಿದ ತಕ್ಷಣ ನಮಗಿಲ್ಲಿ ಹೋಮ್ ವಿಸಿಟ್ ಕಾಣುತ್ತೆ ಮೇನ್ ಪೇಜ್ನಲ್ಲಿ. ಅದನ್ನ ಕ್ಲಿಕ್ಕನ್ನು ಮಾಡೋಣ. ಕ್ಲಿಕ್ಕನ್ನು ಮಾಡಿದಾಗ ನಿಮಗಿಲ್ಲಿ ಡ್ಯೂ ಕಂಪ್ಲೀಟೆಡ್ ಮಿಸ್ಡ್ ಅನ್ನೋಂಥದ್ದು ಕಾಣಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಮಗುವಿಂದಿದ್ದರೆ ಮಗುವಿನ ಹೆಸರು, ಗರ್ಭಿಣಿ ಬಾಣಂತಿದ್ರೆ ಗರ್ಭಿಣಿ ಬಾಣಂತಿಯರ ಹೆಸರುಗಳು ಇಲ್ಲಿ ಹೋಮ್ ವಿಸಿಟಲ್ಲಿ ಸಿಗ್ತಾ ಹೋಗುತ್ತೆ. ಈ ರೀತಿ ಹೊಸದಾಗಿ ಇಲ್ಲಿ ಅವರ ಹೆಸರು ಯಾವಾಗ ಮಾಡಬೇಕು, ಯಾವಾಗ ಮುಗಿಸ್ಬೇಕು ಹೋಮ್ ವಿಸಿಟ್ ಅನ್ನೋದು ಕಾಣ್ತಾ ಹೋಗುತ್ತೆ. ಮಗು ಇದ್ದರೆ ತಾಯಿ ಹೆಸರು ಬಂದಿರುತ್ತೆ. ಪ್ರೆಗ್ನೆಂಟ್ ವುಮನ್ನು ಗರ್ಭಿಣಿ ಬಾಣಂತಿರಿದ್ರೆ ಅವರ ಗಂಡಂತರ ಹೆಸರು ಬರ್ತಾ ಹೋಗಿರುತ್ತೆ. ಇದು ಜೊತೆಗೆ ಇಲ್ಲಿ ಮುಂದ್ಗಡೆ ನೋಡ್ತಾ ಇರ್ಬೋದು ವಿಸಿಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಮೊದಲೇದಾಗಿ ನಾನು ತೋರಿಸ್ತಾ ಇರುವಂಥದ್ದು ನಿಮ್ಗೆ ಇಲ್ಲಿ ಮಗುವಿಂದು ವಿಸಿಟ್ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲೇನಾಗುತ್ತೆ ಅಂತಂದರೆ ಈ ರೀತಿಯಾಗಿ ನಿಮಗೆ ಹೋಮ್ ವಿಸಿಟಲ್ಲಿ ಮಗುವಿಂದು ಕ್ಲಿಕ್ ಮಾಡಿದಾಗ ಅಲ್ಲಿ ಮಗುವಿಗೆ ತೋರಿಸ್ಬೇಕಾದಂಥ ಮನೆಯವರಿಗೆ ತೋರಿಸ್ಬೇಕಾದಂಥ ಮಗುವಿನ ತಾಯಿಗೆ ತೋರಿಸ್ಬೇಕಾದಂಥ ವೀಡಿಯೋಗಳು ಬರ್ತಾ ಇದ್ದಾವೆ. ಅವನ್ನೆಲ್ಲ ತೋರಿಸ್ಬೇಕು. ಇವೆಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗಬೇಕು ಆ ಮಗುವಿಗೆ ಸಂಬಂಧಪಟ್ಟಂತೆ. ಅದೆಲ್ಲ ಹೇಳಿದಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟಾಗ ಮಗುವಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅಲ್ಲಿ ತಾಯಿಯನ್ನು ಕೇಳಿಬಿಟ್ಟು ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡು ಎಸ್ ಅಥವಾ ನೋ ಅನ್ನೋದೇನು ಆಪ್ಷನ್ ಇದೆ ಅದನ್ನು ನೀವು ಆ ಪ್ರಶ್ನೆಗೆ ತಕ್ಕಂತೆ ಮಾಹಿತಿಯನ್ನು ಇಲ್ಲಿ ತುಂಬ್ತಾ ಹೋಗುವಂಥದ್ದು. ಅದೇ ರೀತಿಯಾಗಿ ನಾವು ತಾಯಿದು ಬಂದಾಗ ತಾಯಿಯನ್ನು ತೆಗೆದುಕೊಂಡಾಗ ವಿಸಿಟ್ ಅಂತ ಕ್ಲಿಕ್ ಮಾಡಿದರೆ ಆದರೆ ಗರ್ಭಿಣಿಗೆ ಸಂಬಂಧಪಟ್ಟಂತೆ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಅವರಿಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಬರ್ತಾ ಹೋಗ್ತವೆ. ಮಾಹಿತಿಗೆ ಸಂಬಂಧಪಟ್ಟ ಒಂದು ವೀಡಿಯೋ ಇದೆ, ಅದನ್ನು ತೋರಿಸ್ಬಿಟ್ಟು ಕೆಳಗಿನ ಮಾಹಿತಿಯನ್ನೆಲ್ಲ ನೀಡಬೇಕು. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಾಗ ಆ ಗರ್ಭಿಣಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿರ್ತವೆ. ಆ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಎಸ್ ಅಥವಾ ನೋ ಅನ್ನುವಂಥದ್ದು ಮಾಹಿತಿಯನ್ನು ದಾಖಲಿಸಿ ಮಗುವಿಂದಾದರೂ ಅಷ್ಟೇ ತಾಯಿದಾದರೂ ಅಷ್ಟೇ ಕೊನೆಗೆ ಸಬ್ಮಿಟನ್ನು ಕೊಟ್ಟರೆ ಮಾತ್ರ ನೀವು ಹಾಕಿರುವಂತಹ ಮಾಹಿತಿ ದಾಖಲೆ ಆಗಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲ ಮಾಹಿತಿ ಹಾಕಿಬಿಟ್ಟು ಸಬ್ಮಿಟ್ ಕೊಡದೆ ಹೋದರೆ ಯಾವುದೇ ರೀತಿ ದಾಖಲೆ ಆಗಲ್ಲ. ಹಾಗಾಗಿ ಮಗುವಿಗೆ ಬೇರೆ ವೀಡಿಯೋಗಳಿದ್ದಾವೆ, ಗರ್ಭಿಣಿಗೆ ಬೇರೆ ವೀಡಿಯೋಗಳಿದ್ದಾವೆ, ಅವಕ್ಕೆ ಬೇರೆ ಪ್ರಶ್ನೆ ಇದೆ, ಮಗುವಿಗೆ ಬೇರೆ ಪ್ರಶ್ನೆ ಇದೆ, ಗರ್ಭಿಣಿಯರಿಗೆ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ. ಅವೆಲ್ಲವನ್ನು ಸರಿಯಾಗಿ ನೀವು ನೋಡಿಕೊಂಡು ತಿಳ್ಕೊಂಡು ನಿಮ್ಮ ಪೋಷಣ ಅಭಿಯಾನ ಕೋಆರ್ಡಿನೇಟರ್ ಜೊತೆಗೆ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ಅದರ ಮಾಹಿತಿ ಪ್ರಶ್ನೆಗಳನ್ನು ತಿಳ್ಕೊಂಡು ನೀವು ಹೋಮ್ ವಿಸಿಟ್ ಮಾಡೋದ್ರಿಂದ ನಿಮಗೆಲ್ಲ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು. ಇವೆಲ್ಲವನ್ನು ತಿಳ್ಕೊಂಡು ಹೋಮ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಅದರ ಜೊತೆಗೆ ನನ್ನ ಚಾನಲನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.